ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ರಾಜ್ಯಾಧ್ಯಕ್ಷರಾದಂಥ ರಮೇಶ್ ಗೌಡರ ನೇತೃತ್ವದಲ್ಲಿ ಇವತ್ತು ತಾಲೂಕು ಕಚೇರಿಯ ಮುಂಭಾಗ ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಇವತ್ತು ಚನ್ನಪಟ್ಟಣದ ಎಲ್ಲ ಕೆರೆಕಟ್ಟೆಗಳು ಇವತ್ತು ಖಾಲಿ ಇದೆ. ಆದರೆ ನೀರಾವರಿ ಇಲಾಖೆಯ ಅಧಿಕಾರಿಗಳು ಇವತ್ತು ಕೈಚಲ್ ಕುಳಿತಾರೆ. ಸಾವಿರಾರು ಕ್ಯೂಸೆಸ್ ನೀರು ಇವತ್ತು ತಮಿಳುನಾಡತ್ತ ಹೋಗ್ತಾ ಇದೆ. ಅಧಿಕಾರಿಗಳಿಗೆ ಕಣ್ಣು ಬಾಯಿ ಕಿವಿ ಏನೂ ಇಲ್ಲ ಅಂತ ಹೇಳಿದ್ರೆ ಗೊತ್ತಾಗ್ತದೆ. ಒಳಗಾಗಿ ನೀರಾವರಿಯ ಪ್ರಕ್ರಿಯೆ ಏನಾದರೂ ಪ್ರಾರಂಭ ಆಗದೆ ಹೋದ್ರೆ, ಕೆರೆಕಟ್ಟೆಗಳನ್ನು ತಾಲೂಕಿನಲ್ಲಿ ಕೆರೆಕಟ್ಟೆಗಳನ್ನ ತುಂಬಿಸದೆ ಹೋದ್ರೆ ಉಗ್ರವಾದಂಥ ಚಳವಳಿಯನ್ನು ಮಾಡಬೇಕಾಗ್ತದೆ. ತಾಲೂಕಿನ ಎಲ್ಲ ರೈತರುಗಳು, ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು ಎಲ್ಲ ದನ ಎತ್ತುಗಳನ್ನು ತಂದು ತಮ್ಮ ಕಚೇರಿಯ ಮುಂದೆ ಕಟ್ಟಾಕಿ ಬೀಗವನ್ನು ಹಾಕಬೇಕಾಗ್ತದೆ ಅಂತೇಳಿ ಆಗ್ರಹವನ್ನು ಮಾಡ್ತೇವೆ. KRS ಆಸುಪಾಸು ಯಾವುದೇ ಡಿಸ್ಟ್ರಿ ಲ್ಯಾಂಡ್ ಅನ್ನ ಮಾಡಬಾರ್ದು, ಅಭಿವೃದ್ಧಿ ಕೆಲಸಗಳನ್ನ ಮಾಡಬಾರ್ದು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ, ಹಾಗೆ ಸತ್ಯಾಗಾರ ಯೋಜನೆ ಪೂರ್ಣಗೊಳಿಸಬೇಕು ಅಂತೇಳಿ ಸರ್ಕಾರವನ್ನು ಆಗ್ರಹಿಸ್ತಾ, ಮತ್ತು ಈ ನಿರ್ಲಕ್ಷ್ಯಕ್ಕೆ ಮಾಡಿದಂತಹ ಮಂಡ್ಯ ಮತ್ತು ರಾಮನಗರ ಮತ್ತು ಚನ್ನಪಟ್ಟಣದ ಕಾವೇರಿ ನೀರಾವರಿ ಅಧಿಕಾರಿಗಳು ಕೂಡಲೇ ತಮ್ಮ ಬೇರೆ ಎಲ್ಲ ಕೆಲಸಗಳನ್ನ ಬದಿಗಿರಿಸಿ ನೀರನ್ನು ತುಂಬಿಸುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಆಗ್ರಹ ಮಾಡಲಿಕ್ಕೆ ಬಂದಿದೆ. ಹಾಗೆ ಇವತ್ತು ಈ ನೀರನ್ನು ತುಂಬಿಸದೆ ಹೋದರೆ ನಿಮ್ಮ ಎಲ್ಲ ಕಚೇರಿಗಳಿಗೆ ದಿಗ್ಬಂಧನ ಹಾಕುವಂಥ ಕೆಲಸವನ್ನು ಇಡೀ ತಾಲೂಕಿನ ರೈತರುಗಳು ನಾವು ಎಲ್ಲ ಸೇರಿ ಮಾಡಬೇಕಾಗ್ತದೆ. ಜಾನುವಾರುಗಳನ್ನ ತಂದು ಅಲ್ಲೇ ಕಟ್ಟಬೇಕಾಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡಲಿಕ್ಕೆ ಇಷ್ಟಪಡ್ತೀವಿ. ಪೈಪ್ ಲೈನ್ ಸರಿ ಇದೆ, ಯಾವ್ಯಾವ ಮೋಟರ್ಗಳು ಸರಿ ಇದೆ, ಏನೇನು ರಿಪೇರಿ ಮಾಡಿಸಿದಿರಿ, ಕಾಮಗಾರಿ ಹೊರತುಪಡಿಸಿ ಏನೇನು ಮಾಡಿದ್ರಿ ಅಂತ ಹೇಳ್ಬೇಕು. ಕಾಲುವೆ ನೀರು ಈಗ ಬಂದು ಸೋರಿಕೆ ನೀರು ಇವಾಗ ಏನು ಬರ್ತಾ ಇದೆ, ಅದೇ ಇವಾಗ ನಮ್ಗೆ ಇವಾಗ 20 ದಿವಸದಿಂದ ಬಂದು ಇವಾಗ ಇಗ್ಲೂರಲ್ಲಿ ನೀರು ಬಂದಿರುವಂತದ್ದು. ಆ ಸೋರಿಕೆ ನೀರಿಂದ ಬಂದಿರೋದ್ರಿಂದ ನಾವು ಇವಾಗ ಬೆಳಗ್ಗೆ ಪಂಪ್ ಮಾಡಿದ್ವಿ ನಾವು. ಸರಿ, ಮೊದಲೇ ವೆಂಕಟೇಗೌಡರು ಕಾಲದಲ್ಲಿ ಕೆರೆಗಳನ್ನ ಎಲ್ಲ ತುಂಬಿಸ್ತಾ ಇದ್ರು. ಇದೇ ಪರಿಸ್ಥಿತಿ ಕೆಟ್ಟದಾಗಿದ್ದಾಗ ಈ ನೀರು ಇಷ್ಟು ಹೋಗ್ತಾ ಇರಲಿಲ್ಲ, ಆಗ್ಲೂ ತುಂಬಿಸಿದ್ರು. ಯಾಕೆ ತುಂಬಿಸಿದ್ರು ನೀವೇ ತುಂಬಿಸಿದ್ರು? ಅವಾಗ್ಲೂ ಅವ್ರು ಮಾಡ್ತಾ ಇದ್ದು ಸೋರಿಕೆ ನೀರು ಬಂದಾಗ್ಲೂ ತುಂಬಿಸ್ತಾ ಇದ್ದಿದ್ದು. ಯಾವುದೇ ರೀತಿಯ ಡೈರೆಕ್ಟ್ ಕಾಲುವೆಗಳೇನೋ ನಮ್ದು ಕಾವೇರಿಯಿಂದ ಶಿಂಷಾಗಾಗ್ಲಿ ಅಥವಾ ಕಾಲುವೆ ಡೈರೆಕ್ಟ್ ಆಗಿ ಶಿಂಷಾ ನದಿಗಾಗ್ಲಿ ಇಲ್ಲ. ಅಲ್ಲಿ ಬರ್ತಿದ್ದು ಸೋರಿಕೆ ನೀರೇನೆ, ಆ ಸೋರಿಕೆ ನೀರನ್ನೇ ಮಾಡ್ತಾ ಇದ್ದಿದ್ದು. ಬಟ್ ಅವಾಗ ಬೇಸಿಗೆ ಬೆಳೆಗೂ ಕೂಡ ನೀರು ಕೊಟ್ಟಿದ್ರು, ಹಾಗಾಗಿ ಬರ್ತಾ ಇತ್ತು. ಸೊ ಈ ವರ್ಷನೂ ಕೂಡ ಬೇಸಿಗೆ ಬೆಳೆ ಕೊಟ್ಟೆ ಕಂಟಿನ್ಯೂಸ್ ನೀರು ಸಿಗುತ್ತೆ ನಮಗೆ. ಇವಾಗ ನಿನ್ನೆ ನಾವು ನೀರು ಬಂದಿದೆ, ಸೊ ಇವತ್ತು ನಾವು ಪಂಪ್ ಆನ್ ಮಾಡಿದ್ದೀವಿ. ನನಗೆ ನಮ್ಮ ಜಿಲ್ಲೆ ಜೊತೆಗೆ ಮಂಡ್ಯ ಜಿಲ್ಲೆಯ ಸಂಪರ್ಕ ನನಗಿದೆ. ಸಂಕ್ರೇಗೌಡರು ಅಂತೇಳಿ ಚನ್ನಪಟ್ಟಣದ ನಾಗವಾರದಲ್ಲಿ ಅಧಿಕಾರಿ ಇದ್ರು. ಅಧಿಕಾರಿಗಳು ಇಚ್ಛಾಶಕ್ತಿ ಮಾಡಿದ್ರೆ ಮಧುರಮನ ಕೆರೆಗೂ ನೀರು ಬಿಡ್ಬೋದಾಗಿತ್ತು, ಸೂಳೆ ಕೆರೆಗೂ ನೀರು ಬಿಡ್ಬಾರ್ದು, ಕೋಳಿ ಕೆರೆಗೂ ನೀರುಗಳನ್ನ ಫ್ಲೋ ಮಾಡಿ ನೀರುಗಳನ್ನ ರಾತ್ರಿ ಹೆಚ್ಚುವರಿ ನೀರುಗಳನ್ನ ತೆಗೆಸಿ ಸಿಂಸಾ ಕರೆಸಿ ಸಿಂಸಾ ಮುಖಾಂತರ ದೇವಗಳ ಬಾಳನ್ನ ತುಂಬಿಸ್ತಾ ಇದ್ರು. ಅಧಿಕಾರಿಗಳ ಇಚ್ಛಾಶಕ್ತಿ ಅದು. ಎರಡೂ ಅಧಿಕಾರಿಗಳ ಸಮನ್ವಯ, ಮತ್ತೆ ಪ್ರಜಾಪಾಲಕರು ಯಾರಿದ್ದಾರೋ, MLA ಯಾರಿದ್ದಾರೋ ಅವರ ಕೆಲಸ ಮಾಡ್ತಾ ಇದ್ರು. ಆದ್ರೆ ಈಗ ಬರ ಬಂದಿದೆ, ನೀರಿಗೆ ತತ್ವಾರ ಆಗಿದೆ, ಮತ್ತೆ ಪ್ರಾಧಿಕಾರದವರು ನಮ್ಮ ಚಾಡಿ ಬೀಸ್ತಾ ಇದ್ದಾರೆ. ಮತ್ತೆ ನೀರಿನ ವಿಚಾರದಲ್ಲಿ ಈಗ ಹನಿ ಕೂಡ ಮುಖ್ಯ ಅಂತ ಅನ್ನುವಂಥ ಪರಿಸ್ಥಿತಿಯಲ್ಲಿ ತೂತಾ ಇದ್ದಂಗೆ ನೀವು ಹೋಗಿ ಜಗಪಡಿ ಮಾಡಿ ನೀರನ್ನ ರಾತ್ರಿ ಹೊತ್ತು ಹರಿಸಿ ಏನಾದರೂ ಮಾಡಿ ತುಂಬಿಸ್ಬೇಕು ಅನ್ನೋ ಇಚ್ಛಾಶಕ್ತಿ ನಿಮ್ಗೆ ಯಾಕಿರ್ಲಿಲ್ಲ? ಸರ್, ಈಗ ಮುಂಚೆ ನಮಗೆ ಏನ್ ಮಾಡಿದ್ದಾರೆ, ಜೂನ್ ಅಥವಾ ಜುಲೈಲಿ ಪಂಪ್ಗಳು ಆನ್ ಆಗ್ತಾ ಇದ್ದು. ಬಟ್ ಇವಾಗ ಈ ವರ್ಷ ಮಳೆ ಬಂದಿರೋದನ್ನ ನಾವು ಆಧರಿಸ್ಕೊಂಡಾಗ ಇವಾಗ ನಮ್ಗೆ ಸೋರಿಕೆ ನೀರು ಬಂದಿರೋದು. ಸೊ ಅವಾಗ 1 ತಿಂಗಳು ಮುಂಚೆ ಆನ್ ಮಾಡಿದ್ರೆ ಅವಾಗ ಜೂನ್ ಜುಲೈಗೆ ಆ ಥರ ನೀರು ಸಿಕ್ಕಿದಾಗ ಆನ್ ಮಾಡ್ತಾ ಇದ್ರು. ಬಟ್ ಇವಾಗ ಮಳೆ ಲೇಟಾಗಿ ಆಗಿದ್ದರಿಂದ ಇವಾಗ ನಮ್ಗೆ ನೀರು ಸಿಕ್ಕಿದೆ. ಸೊ ಹೋದ ವರ್ಷ ಈ ಥರನೇ ಆಯ್ತು, ನಮಗೆ ಆಗಸ್ಟಿಂದ ಡಿಸೆಂಬರ್ವರೆಗೂ ನೀರು ಸಿಕ್ತು. ಸೊ ಈ ವರ್ಷ ಆ ಥರನೇ ಆಗಿರೋದು. ಇವಾಗ ನಾವು ಆಗಸ್ಟ್ಗೆ ನೀರು ಸಿಕ್ಕಿದೆ ಇವಾಗ. ಸೊ ಇವತ್ತು ನಾವು ಬೆಳಗ್ಗೆಯಿಂದ ಪಂಪ್ ಆನ್ ಮಾಡಿದ್ದೀವಿ. ಸೊ ಆ ನೀರು ಮಳೆ ಯಾವ ಥರ ಬರ್ತಿದೆ ಆ ಥರನೇ ನಮ್ಗೆ ಇಲ್ಲಿ ಸೋರಿಕೆ ನೀರು ಬರುವಂಥದ್ದು. ಸುರೇಶ್ ಅವರೇ, ಈಗ ನಿಮ್ಮ ಮೋಹನ್ ತಳಿ ಅಧಿಕಾರಿಗಳು, ರಾಮನಗರ ಅಧಿಕಾರಿಗಳು ನೀರಿಲ್ಲದೆ ಇದ್ರೆ ನಾವೇನು ಮಾಡೋಕ್ಕಾಗತ್ತೆ ಅಂತ ಮಾತನ್ನ 15 ದಿವಸದಿಂದ ಹೇಳಿಲ್ಲ. ನಾನು ಫೋನ್ ಮಾಡಿದ್ದಾರೆ, ನೀರನ್ನ ಯಾವಾಗ ತುಂಬಿಸ್ತೀನಿ ಅಂತ ಕೇಳಿದಾಗ ನಾನು ಹೇಳ್ತಾ ಇರೋದು ಇದು ನೀವು ಹೇಳ್ತಾ ಇರೋದು ಫಾರ್ಮಾಲಿಟೀಸ್ ಇದು. ಆದರೆ ಅಧಿಕಾರಿಗಳಿಗೆ ಇಚ್ಛಾಶಕ್ತಿ ಅಂತ ಇದ್ದರೆ ನಾನು ಹೇಳ್ತಾ ಇದ್ದೀನಿಲ್ಲ, ಈಗ ಸುಮಾರು 56 TMC ಬಿಡಬೇಕಾಗಿತ್ತು ಕಳೆದ ತಿಂಗಳು. ಅದಕ್ಕಿಂತ 20 ನೀರು ತಮಿಳುನಾಡಿಗೆ ನೀವು ಅಲ್ಲಿ ಬಿಡಬೇಕಾಗಿತ್ತು. ಇಲ್ಲಿ ಮಂಡ್ಯ ಜಿಲ್ಲೆಯ ಕೆರೆಗಳಿಗೆ ಹೆಚ್ಚು ನೀರನ್ನ ಯಾಕೆ ಕೇಳಿಲ್ಲ? ನೀವು ಜಿಲ್ಲಾ ಉಸ್ತುವಾರಿ ಸಚಿವರ ಹತ್ರ ನೀವು ಮಾತಾಡಬೇಕಾಗಿತ್ತು. ಮತ್ತೆ ನೀರನ್ನ ಬಿಟ್ಕೊಳ್ಳಿಕ್ಕೆ ನಿಮ್ಗೆ ಯಾವುದೋ ಏನು ಇದಿರಲಿಲ್ಲ, ಯಾರು ತಮಿಳುನಾಡು ಅಡ್ಡೇನಿರಲಿಲ್ಲ, ನೀವು ಬಿಟ್ಕೋಬೇಕಾಗಿತ್ತು. ಮಂಡ್ಯ ಕೆರೆಗಳನ್ನ ನೀವು ಬೇಗ ತುಂಬಿಸಿದ್ರೆ ತಾನೇ ನೀವು ನಿಮ್ಮ ನೀರು ಸೋರಿಕೆ ನೀರು ಬರ್ತಾಯಿತ್ತು. ಆ ಬಗ್ಗೆ ಯಾಕೆ ಪ್ರಯತ್ನ ಮಾಡಿಲ್ಲ ಅಂದ್ರೆ ನೀವು ಒಬ್ಬರೇ ಹೊಣೆಯಲ್ಲ. ಅದಕ್ಕೆ ಮಂಡ್ಯ ಜಿಲ್ಲೆಯ ಅಧಿಕಾರಿಗಳು ಹೊಣೆ ಇದ್ದಾರೆ, ನೀವು ಹೊಣೆಗಾರಿಕೆ ಹೇಳ್ತೀರಾ. ಅದ್ರ ಬಗ್ಗೆ ಏನ್ ಮಾಡಿದ್ರೆ ಹೇಳಿ. ನಾವು ಅದನ್ನ ಮೇಲೆ ನಮ್ಗೆ ಗಮನ ತರ್ತೀವಿ ಸರ್, ಮೇಲೆ ತಗೊಂಡ್ಬರ್ತೀವಿ ನಾವು ಅದನ್ನ ಖಂಡಿತವಾಗ್ಲು. ನಮ್ಗೆ
ಸರ್ ಇಲ್ಲ ಗಮನಕ್ಕಿದೆ, ಅವ್ರು ಕೂಡ ನಾವು ಫಾಲೋ ಮಾಡ್ತಾ ಇದ್ದಾರೆ. ಯಾವಾಗ ಮೋಟರ್ಗಳು ಆನ್ ಮಾಡ್ತೀರಿ ಏನು ಅಂತೇಳಿ ಫಾಲೋ ಮಾಡ್ತಿದ್ದಾರೆ. ಸೊ ಅದಕ್ಕೆ ಈಗ ಹೋದ ವರ್ಷ ಅಲ್ಲಿ ಕೂಡ ಮಳೆಯಲ್ಲಿ ಇರೋದ್ರಿಂದ ನಮ್ಗೆ ಸ್ನೋ ನೀರು ಬರೋದು ತಡ. ಈ ಬಗ್ಗೆ ನಾವು ಒಂದು ಮೀಟಿಂಗ್ ಅನ್ನು ಮಾಡಿ ಎಲ್ಲ ಗಣ್ಯರನ್ನು ಕರೆಸಿ ಸದರಿ ವಿಷಯದ ಬಗ್ಗೆ ಜೊತೆಗಾಗಿ ಕ್ರಮ ತೆಗೆದುಕೊಳ್ತೀವಿ. ಆಮೇಲೆ ಈ ಸದರಿ ಮನೆಯ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳೊಂದಿಗೆ ಒತ್ತುವರಿ ಕರ್ನಾಟಕ ಜನಪರ ಹೋರಾಟಕ್ಕೆ ಕೆರೆ ತುಂಬಿಸದ ನೀರಾವರಿ ಅಧಿಕಾರಿಗಳಿಗೆ ಬೈತಾವ್ರೆ ಅಂತ ಹೇಳ್ತಾರೋ ಬೇಕಾದ್ರೆ ನಿಮಗೆ ಕೆರೆ ತುಂಬಿಸದ ಅಧಿಕಾರಿಗಳಿಗೆ ನಿರ್ಲಕ್ಷ್ಯ ಅಧಿಕಾರಿಗಳಿಗೆ ಅಯ್ಯಯ್ಯೋ ಅಯ್ಯಯ್ಯೋ ಬೇಕೇ ಬೇಕು ಬೇಕೇ ಬೇಕು ತುಂಬಿಸಿ 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 ತುಂಬಿಸಿ